ಮಿಥುನ ರಾಶಿಯವ್ರ ಮನೆಗೆ ಈ ವಾರ ಒಂದಷ್ಟು ನಂಟರುಗಳು ಬರುವಂಥದ್ದು, ಒಂದಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು. ಸಿಂಹರಾಶಿಯವ್ರಿಗೆ ಯಾವುದೋ ಒಂದು ಸೈಟು ನಿವೇಶನ ತಗೋಬೇಕು ಅಂತಿದ್ರೆ ಅದನ್ನ ನೋಡಿ ಫೈನಲೈಸ್ ಮಾಡುವಂತಹ ಯೋಗ ಬರುವಂಥದ್ದು. ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ಕ್ಷೇತ್ರ ದರ್ಶನವನ್ನು ಮಾಡುವಂತಹ ಯೋಗ ಇದೆ ಈ ವಾರ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಈ ವಾರ ಭವಿಷ್ಯ ಕವಡೆ ಶಾಸ್ತ್ರದ ಪ್ರಕಾರ ವಾರ ಭವಿಷ್ಯ ಹೇಗಿದೆ ಅನ್ನುವಂಥ ವಿಷಯವನ್ನು ನೋಡೋದಾದರೆ, ಇದು ಅಧಿಕ ಜ್ಯೇಷ್ಠ ಮಾಸ. ಅಧಿಕ ಮಾಸದಲ್ಲಿ ಮಾಡುವಂಥ ದಾನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅಂದರೆ ಧಾನ್ಯಗಳನ್ನು ದಾನ ಮಾಡುವಂಥದ್ದು, ವಿಶೇಷವಾಗಿ 32 ದೀಪಗಳನ್ನು ಹಚ್ಚುವಂಥದ್ದು ಬಹಳ ಶುಭ ಫಲವನ್ನು ಕೊಡುವಂಥದ್ದು. ಇನ್ನು ಪ್ರಮುಖವಾಗಿ ಈ ವಾರದ ಹೈಲೈಟ್ಸನ್ನು ನೋಡೋದಾದರೆ, ಶ್ರೀಶಕೆ 1948ನೇ ಪರಾಭವನಾಮ ಸಂವತ್ಸರ, ಉತ್ತರಾಯಣ ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷ, 7ನೇ ತಾರೀಕಿಂದ 14ನೇ ತಾರೀಕುವರೆಗೂ ಇರುವಂಥದ್ದು. ಏನಿದೆ ಈ ವಾರ ಅಂತಂದರೆ, 11ನೇ ತಾರೀಕು ಸರ್ವತ್ರ ಏಕಾದಶಿ ಇದೆ, 12ನೇ ತಾರೀಕು ಪ್ರದೋಷ ಇದೆ, 13ನೇ ತಾರೀಕು ಮಾಸ ಶಿವರಾತ್ರಿ ಇದೆ. ಇನ್ನು ಮೊದಲನೇದಾಗಿ ಮೇಷರಾಶಿಯವ್ರಿಗೆ ವಾರ ಹೇಗಿದೆ ಅಂತ ನಾವು ನೋಡೋದಾದರೆ, ಮೇಷರಾಶಿಯವ್ರಿಗೆ 3, 3, 6, 3, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ ಈ ವಾರ ಮೇಷರಾಶಿಯವ್ರಿಗೆ ಅಷ್ಟೊಂದು ಶುಭವಲ್ಲ. ಮೋಸ ಹೋಗ್ತೀರಾ, ಮೋಸ ಮಾಡೋರೇ ನಿಮ್ಮ ಸುತ್ತ ಒಂದಷ್ಟು ಜನ ಬರ್ತಾರೆ. ವ್ಯಾವಹಾರಿಕವಾದಂತಹ ನಷ್ಟ, ಸರ್ಕಾರದಿಂದ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಆಗುತ್ತೆ. ಸೌಖ್ಯವಿಲ್ಲ. ಜಾಗ್ರತೆಯಿಂದ ಕೆಲಸವನ್ನು ಮಾಡಬೇಕು. ಜಾಗ್ರತೆಯಿಂದ ಮಾಡಲಿಲ್ಲ, ಬ್ಲೈಂಡಾಗಿ ಈ ವಾರ ಕೆಲಸ ಮಾಡಿದ್ರೆ ಒಂದಷ್ಟು ನಷ್ಟಗಳಿರುತ್ತೆ. ಮತ್ತು ಜನರಲ್ಲಾಗಿ ಕೆಲಸ ಮಾಡುವಂಥವ್ರು, ಉದ್ಯೋಗ ಮಾಡುವಂಥವ್ರಿಗೆ ಈ ವಾರ ಓಕೆ ವಾರ. ಈ ವಾರ ಅಷ್ಟೊಂದೇನು ಅಂಥ ಪಾಸಿಟಿವಿಟಿ ನಿಮಗೆ ತೋರಿಸ್ತಾ ಇಲ್ಲ. ನೀವು ಮಾಡಬೇಕಾಗಿರುವಂಥದ್ದು ವಿಶೇಷವಾಗಿ 9 ಇಂಚಿನ ದೀಪವನ್ನು, ಅಂದರೆ ಎತ್ತರ 9 ಇಂಚಿರಬೇಕು. ಆ 9 ಇಂಚಿನ ಎತ್ತರದ ದೀಪ ನಿಮ್ಮ ಮನೆಯಲ್ಲಿ ಏನಾದ್ರು ಇದ್ದರೆ ಕುಲದೇವರಿಗೆ ಆ ದೀಪವನ್ನು ಹಚ್ಚೋದ್ರಿಂದ ಈ ನೆಗೆಟಿವಿಟಿ ನಿಮಗೆ ಕಡಿಮೆ ಆಗುತ್ತೆ. ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡಿ. ವೃಷಭ ರಾಶಿಯವ್ರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಈ ವಾರ ಭಾಳ ಚೆನ್ನಾಗಿದೆ. ಕಳೆದ ವಾರ ಏನೆಲ್ಲ ಸಮಸ್ಯೆಗಳಾಗಿತ್ತು ಈ ವಾರ ಅದು ಸಾಲ್ವ್ ಆಗುತ್ತೆ. ಈ ವಾರ ನಿಮ್ದೇನಾದ್ರು ಕೋರ್ಟ್ ಕೇಸು ಅಥವಾ ಯಾವುದಾದ್ರೂ ಮಧ್ಯಸ್ಥಿಕೆ ಅಥವಾ ಏನಾದ್ರು ಲಿಟಿಗೇಷನ್ಸ್ ಇದ್ದರೆ ಈ ವಾರ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಆಗುವಂಥದ್ದು. ಕೈಗೊಂಡ ಕಾರ್ಯದಲ್ಲಿ ಜಯ, ವ್ಯಾವಹಾರಿಕವಾದಂತಹ ಲಾಭಗಳು, ಮನಸ್ಸಿನಂತೆ ಅಂದರೆ ನೀವೇನು ಅಂದ್ಕೊಂಡಿದ್ದೀರಾ ಆ ಮನಸ್ಸಿನಂತೆ ಈ ವಾರ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತೆ. ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡಿ. ಮಿಥುನ ರಾಶಿಯವರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮಿಥುನ ರಾಶಿಯವ್ರ ಮನೆಗೆ ಈ ವಾರ ಒಂದಷ್ಟು ನಂಟರುಗಳು ಬರುವಂಥದ್ದು, ಒಂದಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು, ರಾಜ ಸನ್ಮಾನ, ಸಮಾಜದಲ್ಲಿ ಗೌರವ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಉಂಟಾಗುವಂಥದ್ದು, ಲಾಭ ಉಂಟಾಗುವಂಥದ್ದು ಮತ್ತು ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಾಗಿ ಕೆಲಸ ಕಾರ್ಯಗಳು ನಡೆಯುವಂಥದ್ದು ಈ ವಾರ ಮಿಥುನ ರಾಶಿಯವ್ರಿಗೆ ಆಗುತ್ತೆ. ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಕರ್ಕಾಟಕ ರಾಶಿಯವ್ರಿಗೆ 4, 4, 8, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕರ್ಕಾಟಕ ರಾಶಿಯವ್ರಿಗೆ ಈ ವಾರ ಒಂದು ಒಳ್ಳೆ ಭೋಜನವನ್ನು ಮಾಡುವಂತಹ ಯೋಗ ಇದೆ. ಒಬ್ಬರು ಒಳ್ಳೆ ಫ್ರೆಂಡ್ಸ್ಗಳನ್ನು ಭೇಟಿ ಮಾಡುವಂಥದ್ದು, ಕಾರ್ಯದಲ್ಲಿ ಅನುಕೂಲ ಆಗುವಂಥದ್ದು, ಅಂದುಕೊಂಡಂಥ ಕಾರ್ಯದಲ್ಲಿ ಏನು ಸಂಶಯವನ್ನು ಇಟ್ಕೊಳ್ಳದೆ ಕೆಲಸವನ್ನು ಮಾಡಿ ತುಂಬ ಅನುಕೂಲಗಳು ನಿಮಗೆ ಪ್ರಾಪ್ತಿ ಆಗುತ್ತೆ.
ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಸಿಂಹರಾಶಿಯವ್ರಿಗೆ 4, 4 8, 8 4 12, 12 2 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸಿಂಹರಾಶಿಯವ್ರಿಗೆ ಸ್ವಲ್ಪ ಚಿನ್ನಗಿನ್ನ ಖರೀದಿ ಮಾಡುವಂಥದ್ದು ಅಥವಾ ಯಾವುದೋ ಒಂದು ಸೈಟು ನಿವೇಶನ ತಗೋಬೇಕು ಅಂತಿದ್ರೆ ಅದನ್ನು ನೋಡಿ ಫೈನಲೈಸ್ ಮಾಡುವಂತಹ ಯೋಗ ಬರುವಂಥದ್ದು. ಅದರ ಜೊತೆಗೆ ಒಂದಷ್ಟು ಮನೆಯಲ್ಲಿ ಅಥವಾ ಆತ್ಮೀಯರ ಜೊತೆ ಆಗಿರುವಂಥ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ನಿವಾರಣೆ ಆಗುವಂಥದ್ದು, ಧನಲಾಭ, ಶಾರೀರಿಕ ಸೌಖ್ಯ, ಕಾಯಿಲೆಗಳ ರೋಗಬಾಧೆಗಳು ಸ್ವಲ್ಪ ಕಡಿಮೆ ಆಗುವಂಥದ್ದು, ಚೇತರಿಕೆ ಆಗುವಂಥದ್ದು ಉತ್ತಮವಾದಂಥ ವಾರ ಸಿಂಹರಾಶಿಯವರು. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ 2 4 5 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಯಾಕೋ ಕನ್ಯಾ ರಾಶಿಯವರಿಗೆ ವಾರ ಚೆನ್ನಾಗಿಲ್ಲ. ಸ್ವಲ್ಪ ಏನೋ ಒಂದು ಕೆಟ್ಟ ವಿಚಾರವನ್ನು ಕೇಳುವಂಥದ್ದು, ಅಶುಭ ವಾರ್ತೆ ಕೇಳುವಂಥದ್ದು, ಅಪವಾದದ ಭಯ, ಕಾರ್ಯದಲ್ಲಿ ವಿಘ್ನಗಳು ಮತ್ತು ಅಂದುಕೊಂಡಂಥ ವಿಚಾರದಲ್ಲಿ ಅನೇಕ ಅಡಚಣೆ ಮತ್ತು ಅಧಿಕಾರಿಗಳಿಂದ ಕೆಲಸ ಮಾಡ್ತಾ ಇರುವಂಥ ಜಾಗದಲ್ಲಿ ಸ್ವಲ್ಪ ತೊಂದರೆಗಳಾಗುತ್ತೆ. ಸ್ವಲ್ಪ ನೀವು ಹುಷಾರಾಗಿರ್ಬೇಕಾಗ್ತದೆ. ಈ ವಾರ ಅಷ್ಟೊಂದು ಶುಭವಲ್ಲ. ನೀವೇನು ಮಾಡಬೇಕು ಅಂತಂದರೆ ಹೆಸರು ಕಾಳು, ಆ ಹೆಸರು ಕಾಳನ್ನ ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದಾನ ಮಾಡಿ, ನವಗ್ರಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 3 ಪ್ರದಕ್ಷಿಣೆ ಅಥವಾ 5 ಪ್ರದಕ್ಷಿಣೆ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ, ಆ ಬುಧ ದೇವರು ಇರ್ತದೆ, ಆ ನವಗ್ರಹಗಳಲ್ಲಿ ಬುಧ ಇರ್ತಾನೆ, ಅಲ್ಲಿ ಹೋಗ್ಬಿಟ್ಟು ಒಂದು ನಮಸ್ಕಾರ ಪ್ರಾರ್ಥನೆಯನ್ನು ಮಾಡಿ ಬರುವಂಥದ್ರಿಂದ ಸ್ವಲ್ಪ ನೆಗೆಟಿವಿಟಿ ವಾರ ಕಮ್ಮಿ ಆಗುತ್ತೆ. ಇನ್ನು ತುಲಾರಾಶಿಯವ್ರಿಗೆ ಹೇಗಿದೆ ನೋಡೋಣ. ತುಲಾರಾಶಿಯವರಿಗೆ 2 4 6 8 10 10 1 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಿ ಮುಗಿಸ್ಬೇಕು, ಇಲ್ಲಾಂದರೆ ಧನ ಮಾನ ಹಾನಿ ಆಗುತ್ತೆ. ತುಲಾರಾಶಿಯವ್ರಿಗೆ ಈ ವಾರ ಚೆನ್ನಾಗಿಲ್ಲ. ವ್ಯವಹಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಮತ್ತು ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಬೇಕು. ಯಾರನ್ನೂ ನಿಷ್ಠುರ ಮಾಡ್ಕೋಬಾರ್ದು. ಎಲ್ಲರ ಹತ್ರನೂ ಒಳ್ಳೆಯವರಾಗಬೇಕು ಅಂದರೆ ಈ ವಾರ ನೀವೇ ಕೆಟ್ಟವರಾಗ್ಬಿಡ್ತೀರಿ. ಎಲ್ಲರಿಗೂ ಸ್ವಲ್ಪ ಹುಷಾರಾಗಿರಿ. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬನ್ನಿ. ಆ ವಾರ ಪೂರ್ತಿ ಆ ಕುಂಕುಮವನ್ನು ಹಣೆಗಿಟ್ಕೊಳ್ಳಿ, ಸ್ವಲ್ಪ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 2 4 6 8 10 2 4 6 8 10 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. 10 ಕವಡೆ ಏನು ಹೇಳ್ತಾ ಇದೆ ಅಂತಂದರೆ, ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ಕ್ಷೇತ್ರ ದರ್ಶನವನ್ನು ಮಾಡುವಂತಹ ಯೋಗ ಇದೆ ವಾರ. ಒಂದು ವಿಶೇಷವಾದಂತಹ ಭೋಜನವನ್ನು ಸ್ವೀಕಾರ ಮಾಡುವಂಥದ್ದು ಮತ್ತು ಕಾರ್ಯದಲ್ಲಿ ಅನುಕೂಲ. ಅಂದುಕೊಂಡಂಥ ವಿಚಾರದಲ್ಲಿ ನಿಮಗೆ ಗೊಂದಲ ಆಗುತ್ತೋ ಇಲ್ವೋ, ಮಾಡಲೋ ಬೇಡೋ ಅನ್ನುವಂಥ ಗೊಂದಲ ಇರುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ಸ್ ಇಲ್ಲ. ಮನಸ್ಪೂರ್ವಕವಾಗಿ ಮಾಡಿ, ಒಳ್ಳೆಯದಾಗುತ್ತೆ. ಧನುಸ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಧನುಸ್ ರಾಶಿಯವರಿಗೆ 2 4 6 8 10 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ವ್ಯವಹಾರದಲ್ಲಿ ನಷ್ಟ, ಸೌಖ್ಯವಿಲ್ಲ, ವ್ಯವಹಾರದಲ್ಲಿ ಅಡಚಣೆಗಳಾಗುತ್ತೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗೋದಿಲ್ಲ, ವ್ಯವಹಾರದಲ್ಲಿ ಅನಾನುಕೂಲಗಳು ಜಾಸ್ತಿ ಆಗ್ತದೆ. ಧನುಸ್ ರಾಶಿಯವ್ರಿಗೆ ಭಾಳ ಎಚ್ಚರಿಕೆಯಿಂದ ಇರಿ. ಅದರ್ವೈಸ್ ಓವರಾಲ್ ಈಸ್ ಬ್ಯೂಟಿಫುಲ್. ತುಂಬ ಚೆನ್ನಾಗಿರುತ್ತೆ. ವಾರದ ಕೊನೆಯಲ್ಲಿ ಚೆನ್ನಾಗಿರುತ್ತೆ. ವಾರದ ಕೊನೆ 2 ದಿನಗಳು ಚೆನ್ನಾಗಿರುತ್ತೆ. ಮೊದಲ 5 ದಿನಗಳು ಅಷ್ಟೊಂದು ಪಾಸಿಟಿವ್ ಇರಲ್ಲ. ಗೋದರ್ಶನ, ಗೋ ಸೇವೆ ಮತ್ತು ವಿಶೇಷವಾಗಿ ಹಸಿ ಹುಲ್ಲನ್ನು ಹಸುಗೆ ಹಾಕೊಳ್ಳೋದ್ರಿಂದ ಈ ನೆಗೆಟಿವಿಟಿಗಳು ಕಮ್ಮಿ ಆಗುತ್ತೆ ಮತ್ತು ಮನೆ ದೇವರು ಪ್ರಾರ್ಥನೆ ಮಾಡಿ. ಮಕರ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಮಕರ ರಾಶಿಯವ್ರಿಗೆ 3 3 6 3 9 9 2 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮಕರ ರಾಶಿಯವ್ರಿಗೆ ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ವ್ಯಾವಹಾರಿಕವಾಗಿ ಅನುಕೂಲಗಳಿಲ್ಲ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನ ಮಾನ ಹಾನಿ ಆಗುತ್ತೆ. ಮಕರ ರಾಶಿಯವ್ರಿಗೆ ಸ್ವಲ್ಪ ಟೆನ್ಷನ್ ವಾರ, ಬೇಡದಿರುವಂಥ ಕಿರಿಕಿರಿ, ಮನೆಯಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಮಾನಸಿಕವಾದಂಥ ಮನಸ್ಥಿತಿಗಳು, ಪರಿಸ್ಥಿತಿಗಳು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ. ನೀವೇನು ಮಾಡಿ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಹನುಮಾನ್ ಚಾಲೀಸ್ ಪಠಣೆಯನ್ನು ಮಾಡಿಬಿಟ್ಟು ಬನ್ನಿ. ಕುಂಭರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಕುಂಭರಾಶಿಯವ್ರಿಗೆ 2 4 6 8 10 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕುಂಭರಾಶಿಯವ್ರಿಗೆ 12 ಕವಡೆ ಹೇಳ್ತಾ ಇದೆ. ಸಾಡೆ ಸದ್ಯ ಕೊನೆ ಭಾಗದಲ್ಲಿದ್ದೀರಿ. ಸ್ವಲ್ಪ ನಷ್ಟ ಹೊಂದುತ್ತೀರಿ, ಮೋಸ ಹೋಗ್ತೀರಿ. ಹತ್ತಿರ ಇರುವಂಥವರು ಆತ್ಮೀಯರಿಂದನೇ ಈ ವಾರ ನಿಮಗೆ ಸ್ವಲ್ಪ ನೋವುಗಳಾಗುತ್ತೆ. ವ್ಯವಹಾರದಲ್ಲಿ ನಷ್ಟಗಳಾಗ್ತದೆ. ಈ ವಾರ ಒಟ್ಟಾರೆಯಾಗಿ ಈ ಕುಂಭರಾಶಿಯವರಿಗೆ ಪಾಸಿಟಿವ್ ಆಗಿಲ್ಲ. ಈ ವಾರ ಆದಷ್ಟು ಸಮಾಧಾನ ಮತ್ತು ತಾಳ್ಮೆ, ಮುಂದಿನ ವಾರದ ಯಶಸ್ಸು ಖಂಡಿತವಾಗಿಯೂ ಆಗುತ್ತೆ. ಭಾಳ ಎಚ್ಚರಿಕೆಯನ್ನು ತಗೊಳ್ಳಿ. ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ಎಳ್ಳು ದಾನವನ್ನು ಮಾಡಿ ಮತ್ತು ಸ್ವಲ್ಪ ಕಡಲೆ ಪುರಿಯನ್ನು ತಗೊಂಡು ಹರಿಯುವಂಥ ನೀರಿಗೆ ಹಾಕೋದ್ರಿಂದ
ಸ್ವಲ್ಪ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಮೀನರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಮೀನರಾಶಿಯವರಿಗೆ 3, 3, 6, 3, 9 ಒಂದು 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ವ್ಯವಹಾರದಲ್ಲಿ ಧನಲಾಭ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಹೊಸ ಇನೋವೇಷನ್ಸು, ಹೊಸದಾಗಿ ಮಾಡಬೇಕಾಗಿರುವಂಥ ಕೆಲಸಗಳಲ್ಲಿ ಅನುಕೂಲ ಆಗುವಂಥದ್ದು. ತುಂಬ ದಿನದಿಂದ ಕೆಲಸ ಹುಡುಕ್ತಿದ್ರೆ ಆ ಕೆಲಸ ಈ ವಾರ ನಿಮ್ಗೆ ಆಗುವಂಥದ್ದು, ಅಥವಾ ಏನೋ ಸ್ವಲ್ಪ ಫೈನಾನ್ಷಿಯಲಿ ಈ ವಾರ ಅನುಕೂಲ ಆಗುವಂಥದ್ದು, ಅಥವಾ ಯಾರಿಗೋ ದುಡ್ಡು ಕೇಳಿದರೆ, ಲೋನ್ ಕೇಳಿದರೆ ಅದು ಈ ವಾರ ಅಪ್ರೂವಲ್ ಆಗುವಂಥ ಸಾಧ್ಯತೆಗಳಾಗ್ತದೆ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಸ್ವಲ್ಪ ಚೆನ್ನಾಗಿದೆ. ಬಟ್ 7.5 ನಡೀತಾ ಇದೆ. ಅತಿ ಆಸೆಗೆ ಬಿಡಬೇಡಿ, ಅದು ನಿಮ್ಮನ್ನು ಸಮಸ್ಯೆಯಲ್ಲಿ ದೂಕುತ್ತೆ ಅಂತ ಹೇಳ್ತಾ ಈ ವಾರದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ವಾಸ್ತು ಬಗ್ಗೆ, ಜ್ಯೋತಿಷ್ಯದ ಬಗ್ಗೆ ಕನ್ಸಲ್ಟೇಷನ್ ತೊಗೋಬೇಕು, ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಖಂಡಿತವಾಗಿ ಬನ್ನಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮಲೆಮಹದೇಶ್ವರ ಅನುಗ್ರಹ ಸದಾ ಇರಲಿ. ನಮಸ್ಕಾರ. ಶ್ರೀ ಮಾಯಾಕಾರ